ಇವಾಗ ಈ ಬ್ರೇಕ್ ಲಿವರ್ ಚೇಂಜ್ ಮಾಡಬೇಕು. ಪ್ಲಸ್ಸು ಇಲ್ಲೊಂದು ಕೇಬಲ್ ಬರುತ್ತೆ, ಇದು ಬ್ಯಾಕ್ ಸೀಟದು ಲಾಕ್ ಕೂರ್ತಿಲ್ಲ, ಇದು ಕೇಬಲ್ ಚೇಂಜ್ ಮಾಡಬೇಕು. ಇನ್ನೊಂದು ಬ್ಯಾಕ್ ಸೀಟದು ಗ್ರಿಪ್ ಬರುತ್ತೆ ಇಲ್ಲಿ, ಗ್ರಿಪ್ಪನ್ನು ಚೇಂಜ್ ಮಾಡಬೇಕು. ಮತ್ತು ಬ್ಯಾಟ್ರಿ ಫುಲ್ ಡೌನ್ ಆಗಿದೆ, ಚಾರ್ಜ್ ಮಾಡಬೇಕು. ಫುಲ್ ಬ್ಯಾಟ್ರಿ ಹೋಗಿದೆಯಾ ಏನು ಗೊತ್ತಿಲ್ಲ. ಚಾರ್ಜ್ ಹೋಗಿದರೆ ನಮಗೆ ಚಾರ್ಜ್ ಮಾಡುವ ನಮಗೆ. ಇನ್ನು ಬ್ಯಾಕಲ್ಲಿ ಎಲ್ಲೊಂದು ಕವರ್ ಬರುತ್ತೆ, ಅದು ಕೂಡ ಹಾಕ್ಬಿಡುವ ನಮಗೆ. ಇದು ಸೆಟ್ ಫುಲ್ ಚೇಂಜ್ ಮಾಡಬೇಕು ಅಂದರು. ಬ್ರೈಕಿದು ಸರಿಯಾಗಿ ಕೂರ್ತಿಲ್ಲ, ಅದರದ್ದು ಫುಲ್ಲು ಕಂಪ್ಲೀಟ್ ಹೋಗಿದೆ. ಈ ಸೆಟ್ಟು ಚೇಂಜ್ ಮಾಡಬೇಕು ಅಂದರು ಅವರು. ಇನ್ನು ಕೂಲೆಂಟದು ಗೊತ್ತಿಲ್ಲ, ಅದೊಂದು ಚೆಕ್ ಮಾಡಿಸ್ಬೇಕು. ಫ್ರಂಟ್ ಡಿಸ್ಕು ಪರವಾಗಿಲ್ಲ, ಅದನ್ನು ನೋಡಬೇಕು ನಮಗೆ. ಆಗ ಇನ್ನು ಕುಶಾಲನಗರಕ್ಕೆ ಹೋಗುವ. ಈ ಗಾಡಿ ಜರ್ಕ್ ಹೊಡಿಬೇಕು, ಸೆಲ್ಫ್ ಹೊಡಿಯೋದಿಲ್ಲ, ತಳ್ಕೊಂಡು ಸ್ಟಾರ್ಟ್ ಮಾಡಬೇಕು. ಇನ್ನು ಹಲ್ಲೋ ಊಟು ವಿಡಿಯೋ ಮಾಡುವ. ಈಗ ನಾವು ಕುಶಾಲನಗರಕ್ಕೆ ರೀಚ್ ಆಗಾಯಿತು. ಈಗ ನಮಗೆ ಬೇಕಾಗಿರೋದು ಹ್ಯಾಂಡ್ ಬ್ರೇಕ್ ಲೆವರ್, ಬ್ಯಾಕ್ ಸೀಟ್ ಲಾಕ್ದು ಕೇಬಲು ಮತ್ತು ಮೀಟ್ರ್ ಕೇಬಲು. ಇವಾಗ ಫಸ್ಟ್ ಬಂದುಬಿಟ್ಟು ಬ್ಯಾಟ್ರಿನ ಬಿಚ್ಚಬೇಕು. ಅದು ಫಸ್ಟ್ ತಗೊಂಡೋಗ್ಬಿಟ್ಟು ಚಾರ್ಜ್ ಮಾಡಬೇಕು. ಹುಡುಗ ಬಿಚ್ತಾನೆ. ಇವಾಗ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡು ಬರಬೇಕು. ನಮ್ಮದು ಅಮೆರಾನ್ದು ಶಾಪ್ ಅಲ್ಲಿದೆ. ಬ್ಯಾಟ್ರಿ ಚೆಕ್ ಮಾಡಿದಾಗ ಫುಲ್ ಬ್ಯಾಟ್ರಿ ಡೌನ್ ಆಗಿದೆ, ಬೇರೆ ತೊಂದರೆ ಇಲ್ಲ. ಈಗ ಸೀಟ್ದು ಕ್ಯಾಬಲ್ ಚೇಂಜ್ ಮಾಡ್ತಿದ್ದಾನೆ. ಆ ಲಾಕ್ದೊಂದು ಕ್ಯಾಬಲ ಬರುತ್ತಲ್ಲ, ಆ ಕ್ಯಾಬಲು ಚೇಂಜ್ ಮಾಡ್ತಾನೆ. ಇನ್ನೊಂದು ಹ್ಯಾಂಡ್ ಲಿವರ್ ಚೇಂಜ್ ಮಾಡಬೇಕು, ಅದು ಕೂಡ ಚೇಂಜ್ ಮಾಡ್ತಾನೆ. ರೆಡಿ ಮಾಡುವ ಗ್ಯಾಪಲ್ಲಿ ಮಳೆ ಗಾಳಿ ಎಲ್ಲ ಬರ್ತಿದೆ. ಇವಾಗ ಬಂದುಬಿಟ್ಟು ಇದೊಂದು ಬೋಲ್ಟ್ 4 ತೆಗಿಬೇಕು. ಪ್ಲಸ್ಸು ಹ್ಯಾಂಡ್ ಲಿವರ್ದು ಸ್ವಲ್ಪ ಸಣ್ಣದಾಗಿದೆ, ಅದನ್ನು ತರಬೇಕು. ನಡ್ಕೊಂಡು ಹೋಗೋಣ ಅಲ್ಲಿಂದ. ಹಿಂಗೆ 4 ಇಂಡಿಕೇಟ್ರ್ ಕೂಡ ಚೇಂಜ್ ಮಾಡಬೇಕು. ಇಂಡಿಕೇಟ್ರ್ ಇಲ್ಲ ಅದರಲ್ಲಿ, ಇಂಡಿಕೇಟ್ರ್ ಕೂಡ ಚೇಂಜ್ ಮಾಡೋಣ ಅಂತ 4 ಇಂಡಿಕೇಟ್ರ್ ತಗೊಂಡಾಯಿತು. 4 ಬೋಲ್ಟ್ ಇದೆಯಲ್ಲ, 580 ರೂಪಾಯಿ ಆಯಿತು. ಈಗ ಪುನಃ ಇಲ್ಲಿಂದ ನಡಿಬೇಕು ಮುಂದಕ್ಕೆ. ಈಗ ಸಮಯ ಬಂದುಬಿಟ್ಟು 12 ಗಂಟೆ ಆಗಿದೆ. ಇದು ಹ್ಯಾಂಡ್ ಬ್ರೇಕ್ ಲಿವರು ಮತ್ತು ಈ 4 ಬೋಲ್ಟು ಚೇಂಜ್ ಮಾಡ್ಕೊಂಡು ಬರ್ಬೇಕಂತೆ. ಬನ್ನಿ, ಅವ್ರದ್ದೇ ಸ್ಕೂಟಿ ಇದೆ, ಸ್ಕೂಟಿ ತಗೊಂಡೋಗಿ ತಗೊಂಬರೋಣ. ಹೊಟ್ಟೆ ಅಷ್ಟು ಸಾಯ್ತಾ ಇದ್ದೀನಿ, ಅದರಲ್ಲಿ ಮಳೆ ಬೇರೆ. ಇವಾಗ ಕೈಸರ್ ಬಾಯಿ ಬಂದುಬಿಟ್ಟು ಮೀಟ್ರ್ ಕ್ಯಾಬಲು ಚೇಂಜ್ ಮಾಡ್ತವ್ರೆ. ಇಂಡಿಕೇಟ್ರದ್ದು ವೈರ್ ಸ್ವಲ್ಪ ಹಾಳಾಗಿದೆ, ಅದನ್ನು ರೆಡಿ ಮಾಡ್ತಾರೆ. ಕುಶಾಲನಗರದಲ್ಲೇ ನಂಬರ್ 1 ಮೆಕ್ಯಾನಿಕ್ ಅಂತ ಕೈಸರ್ ಬಾಯ್. ಅದು ಹೇಳಿದ ಮಾತ್ರ ನಿಜ, ತುಂಬ ಹಳೇ ಮೆಕ್ಯಾನಿಕ್ ಇವರು. ನಮ್ಮ ಕುಶಾಲನಗರದಲ್ಲೇ ಟಾಪ್ ಲಿಸ್ಟಲ್ಲಿರುವಂಥ ಮೆಕ್ಯಾನಿಕ್ ಇವರು. ತುಂಬ ಚೆನ್ನಾಗಿ ಗಾಡಿ ರೆಡಿ ಮಾಡ್ತಾರೆ. ಏನೇ ಇದ್ದರೂ ಅಡ್ಜಸ್ಟ್ ಮಾಡಿಬಿಟ್ಟು ರೆಡಿ ಮಾಡಿಕೊಡ್ತಾರೆ. ಹಿಂಗೆ ಗಾಡಿದು ಕೂಲೆಂಟ್ ಕೂಡ ಚೆಕ್ ಮಾಡಿದಾಗ ಕೂಲೆಂಟ್ ಖಾಲಿ ಆಗಿದೆ. ಈಗ ಕೂಲೆಂಟ್ ಹೋಗ್ಬಿಟ್ಟು ತರಬೇಕು. ಹಂಗೆ ನಮ್ಮದು ಬ್ಯಾಟ್ರಿ ಚಾರ್ಜ್ ಆಗಿರುತ್ತೆ. ಹೋಗ್ಬಿಟ್ಟು ಬ್ಯಾಟ್ರಿ ತೊಗೊಂಬರೋಣ ಅಂತ. ಸುಮಾರೊಂದು 2 ಗಂಟೆ ಆಯಿತು, ಚಾರ್ಜ್ ಆಗಿರ್ಬೋದು. ಹಾಂ, ಅದೇ ಹಾಂ. ಆಗಿದೆಲ್ಲ. ಬ್ಯಾಟ್ರಿ ಹಾಕ್ಬಿಟ್ಟು ಚೆಕ್ ಮಾಡ್ತವ್ರೆ, ಕನೆಕ್ಷನು ಎಲ್ಲ ಕಡೆ ಹೋಯ್ತಿದೆಯಾ ಅಂತ. ಕೂಲೆಂಟು ಖಾಲಿ ಆಗಿತ್ತಲ್ಲ, ಕೂಲೆಂಟು ಹಾಕ್ತವ್ರೆ. ಈಗ ನೋಡಿದ್ರೆ ಗಾಡಿಯಿಂದ ಬ್ಯಾಟ್ರಿಗೆ ಚಾರ್ಜ್ ಆಯ್ತಿಲ್ಲ, ಚೆಕ್ ಮಾಡೋಕೆ ಹೋಗ್ತಿದ್ದಾರೆ. ಇದೇ ನೋಡಿ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬರೋದಂದರೆ, ನೋಡುವಾಗ ಇಂಜನ್ದು ಕಾಯಿಲ್ ಹೋಗ್ಬಿಡ್ತು. ಈಗ ಅದನ್ನು ಕೂಡ ಹಾಕಬೇಕು. ಅವರು ಫೋನ್ ಮಾಡಿ ಕೇಳ್ತವ್ರೆ ಇಂಜಿನ್ ಕಾಯಿಲ್ ಇದೆಯಾ ಅಂತ. ಈಗ ಕಾಯಿಲ್ನ ಬಿಚ್ಕೊಡ್ತಾರೆ, ಈಗ ಹುಡ್ತಾ ತರಬೇಕು ಇದನ್ನು. ಮತ್ತೆ ಒಂದು ಮ್ಯಾಗ್ನೆಟ್ ಪ್ಯಾಕಿಂಗ್ ಕೂಡ ತಗೊಳಕ್ಕೆ ಹೇಳಿದರು. ಇವಾಗ ಗಾಡಿಯಿಂದ ಬ್ಯಾಟ್ರಿಗೆ ಚಾರ್ಜ್ ಆಯ್ತಿದೆ. ಪುನಃ ಗಾಡಿ ತಗೊಂಡೋಗಿ ಚೆಕ್ ಮಾಡ್ತಿದ್ದಾರೆ, ಕಾಯಿಲಿಂದ ಎಷ್ಟು ಪವರ್ ಬರ್ತಿದೆ ಅಂತ ಬ್ಯಾಟ್ರಿಗೆ. ಏನು ತೊಂದರೆ ಇಲ್ಲ, ಗಾಡಿಗೆ ಕರೆಕ್ಟಾಗಿ ಪವರ್ ಬರ್ತಿದೆ ಅಂದರು. ಇನ್ನು ಬ್ಯಾಲೆನ್ಸ್ ಇರೋ ಕೆಲಸ ಅಂದರೆ ಸೀಟು, ಬ್ಯಾಕ್ದು ಮಡ್ಗಾಡು
ಇನ್ನೊಂದು ಚೈನನ್ನು ಟೈಟ್ ಮಾಡಬೇಕು. ಅಲ್ಲಿಗೆ ನಮ್ಮ ಗಾಡಿ ಎಲ್ಲ ಕಂಪ್ಲೀಟಾಗಿ ಕೆಲಸಗಳು ಮುಗಿದಿದೆ. ಇನ್ನೂ ಬಾಕಿ ಇರೋದು ನಮ್ಮದು ವಾಟರ್ ಸರ್ವಿಸು. ಒಂದು ಸರ್ವಿಸ್ ಮಾಡಿಬಿಟ್ರೆ ಎಲ್ಲ ಕಂಪ್ಲೀಟ್ ಆಯಿತು. ಇವ್ರನ್ನ ನಾನು ಫಸ್ಟ್ ಟೈಮ್ ಆಗಿ ಮೀಟ್ ಮಾಡ್ತಿದ್ದೀನಿ. ಈ ಗಾಡಿ ನಾನು ಎಲ್ಲೋ ನೋಡಿದ್ದೀನಿ ಬ್ರೋ ಅಂತ ಹೇಳಿದ್ರು. ನಾನು ಹೇಳಿದೆ ನನ್ನ ತಮ್ಮ ತೊಗೊಂಡು ಬಂದಿರಬೇಕು ಅಂತ. ಹೌದೌದು ಬ್ರೋ, ತಮ್ಮ ತೀರೋಗೋ ಮುಂಚೆ 1 ವಾರದಲ್ಲಿ ಬಂದುಬಿಟ್ಟು ವಾಟರ್ ಸರ್ವಿಸ್ ಮಾಡಿಬಿಟ್ಟು ಹೋಗಿದಂತೆ. ವಾಟರ್ ಸರ್ವಿಸ್ ಮಾಡಿಬಿಟ್ಟು ಒಂದು ಟಿಪ್ಸ್ ಎಲ್ಲ ಕೊಟ್ಟರೋಣ, ಮರೆಯೋಕ್ಕಾಗಲ್ಲ ಜನನ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದರ ಕೇಳುವಾಗ ತುಂಬ ಮನಸ್ಸಿಗೆ ಬೇಜಾರಾಯ್ತಿತ್ತು. ಹಂಗೆ ಮಾತಾಡ್ಬಿಟ್ಟು ಹೇಳಿ ಪ್ರಯೋಜನ ಇಲ್ಲ, ಇನ್ನು ಹೋದ ಜೀವನ ಪುನಃ ಬರಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಮಾತಾಡಿಕೊಂಡು ಹಂಗೆ ನಮ್ಮ ಗಾಡಿನ ಕೂಡ ಅಲ್ಲಿ ಸರ್ವಿಸ್ ಮಾಡಿದ್ರು. ಓಕೆ, ಥ್ಯಾಂಕ್ಸ್ ಬ್ರೋ. ಕ್ಲೀನಾಗಿ ನೀಟಾಗಿ ಮಾಡ್ಕೊಂಡಿದ್ದಾರೆ. ಹೊಸ ಗಾಡಿ ಥರ ಇದೆಲ್ಲ.